ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ 13. ಇಲ್ಲಿ ನಮ್ಮ ಗಾಡಿಗಳನ್ನ ಎಲ್ಲಾರನ್ನೂ ನಿಲ್ಸಿದೀವಿ. ಹೂವೆಲ್ಲ ಹಾಕಿ ಎಲ್ಲ ಮಾಡೈತೆ. ಪೂಜೆ ಎಲ್ಲಿ ಕಟ್ಟೋದು ಅಂತಾನೆ ಕನ್ಫ್ಯೂಷನ್. ಅದಕ್ಕೆ ಅಂದರೆ ಮಹೇಂದ್ರ ಶೋರೂಮ್ಗೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ 13 ಬ್ಲಾಗ್ಸ್. ನಾನು ಈ ವಿಡಿಯೋ ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಿದ್ದೀನಿ. ಅಂದರೆ ಇವತ್ತು ಆಯುಧ ಪೂಜೆ ದಿನ. ಇದಾದಮೇಲೆ 2 ದಿನಕ್ಕೆ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇದಕ್ಕೂ ಮುಂಚೆನೇ ನಾನು ಮಹಾರಾಜ್ದು ವ್ಲಾಗ್ ಮಾಡಿದ್ದೀನಿ, ಅದನ್ನೂ ಅಪ್ಲೋಡ್ ಮಾಡ್ತೀನಿ. ಅದನ್ನೂ ನೋಡ್ಕೊಬನ್ನಿ, ನೋಡಿಲ್ಲ ಅಂದರೆ ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಹಂಗೆ ಇವತ್ತು ಆಯುಧ ಪೂಜೆ ಇರೋದ್ರಿಂದ ನಾನು ಫುಲ್ ರೆಡಿ ಆಗ್ಬಿಟ್ಟು ನಮ್ಮ ಅಂಗಡಿ ಹತ್ರ ಹೋಗೋಣ. ಪೂಜೆ ಇದೆ ಅಂತ ರೆಡಿ ಆಗಿದ್ದೀನಿ. ಬನ್ನಿ ಇವಾಗ ನಮ್ಮ ಅಂಗಡಿ ಹತ್ರಕ್ಕೆ ಹೋಗೋಣ. ಮನೆ ಹತ್ರದಿಂದ ನಾನು ಹಂಗೆ ಅಂಗಡಿ ಹತ್ರ ಬಂದೆ. ಇಲ್ಲಿ ನೋಡ್ಬೋದು ನೀವು, ಅಂಗಡಿ ಹತ್ರ ಬಂದಿದ್ದೀನಿ. ಈಗ ನೆನ್ನೆನೇ ನಮ್ಮ ಅಪ್ಪ ಅಮ್ಮ ಬಂದು 3 ಸ್ಟೆಪ್ಪು ಎಲ್ಲ ಜೋಡಿಸೋ ಇದ್ದಾರೆ. ಇದಕ್ಕೆ ಇವಾಗ ನಾವು ಫುಲ್ಲು ನೀಟಾಗಿ ಬಟ್ಟೆ ಎಲ್ಲ ಹಾಸಿ, ಇಲ್ಲಿ ಟೂಲ್ಸ್ ಇದೆ, ಆ ಟೂಲ್ಸ್ನೆಲ್ಲ ನೀಟಾಗಿ ತೊಳೆದು ಅದಕ್ಕೆ ವಿಭೂತಿ ಕುಂಕುಮ ಎಲ್ಲ ಇಟ್ಟು ಅದನ್ನ ಪೂಜೆ ಮಾಡಬೇಕು. ಅದನ್ನ ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿಗೆ ಬಂದಿದ್ದೀನಿ, ಒಂಚೂರು ಧೂಳು ಐತೆ ಇಲ್ಲಿ ಅಂಗಡಿ. ಅದಕ್ಕೆ ಈಗ ಅಂಗಡಿನ ಕಸ ಗುಡಿಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ಕಸ ಗುಡಿಸ್ತೀನಿ. ಹಂಗೆ ಆಮೇಲೆ ಒಂದೇ ಸತಿ ನಿಮಗೆ ಟೂಲ್ಸ್ ತೊಳೆಯುವಾಗ ಸಿಗ್ತೀನಿ. ಇವಾಗ ಟೂಲ್ಸ್ನೆಲ್ಲ ಇಲ್ಲಿ ತೊಳೆದು ನೀಟಾಗಿ ಈ ಕಡೆ ಮಿಷಿನ್ ಎಲ್ಲ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಚಿ ಅಲ್ಲಿಗೆ ನಮ್ಮಪ್ಪ ಜೋಡಿಸ್ತವ್ರೆ. ಇವಾಗ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಕೊಡ್ತಿದ್ದೀನಿ. ನಮ್ಮ ಅಣ್ಣ ಈ ಕಡೆ ತೊಳಿತಾನೆ ನೀರು ಹಾಕ್ಬಿಟ್ಟು. ಹಂಗೆ ಇಲ್ಲಿ ಮಿಷಿನು ಎಲ್ಲ ವರ್ಷಾಯ್ತು. ಈ ಥರ ವಿಭೂತಿ ಎಲ್ಲ ಇಟ್ಟಿದ್ದೀವಿ. ಇಲ್ಲಿಗೆ ಇನ್ನೂ ಹೂ ಇಡಬೇಕು, ಕಳಸ ಇಡಬೇಕು. ಎಲ್ಲ ಅಲಂಕಾರ ಆದಮೇಲೆ ತೋರಿಸ್ತೀನಿ. ಹಂಗೆ ಈಗ ಆಚೆ ಕಡೆ ಅಲ್ಲಿ ಗಾಡಿ ನಿಲ್ಲಿಸ್ಬೇಕು. ಹಂಗೆ ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು ಆಮೇಲೆ ನಿಮಗೆ ಹೂವೆಲ್ಲ ಅಲಂಕಾರ ಆದಮೇಲೆ ತೋರಿಸ್ತೀನಿ. ಹಂಗೆ ಇವಾಗ ಇಲ್ಲಿ ನಮ್ಮ ಗಾಡಿಗಳನ್ನ ಎಲ್ಲರೂ ನಿಲ್ಲಿಸಿದ್ದೀವಿ. ಹೂವೆಲ್ಲ ಹಾಕಿ ಎಲ್ಲ ಮಾಡೈತೆ. ಪೂಜೆ ಒಂದು ಮಾಡಬೇಕು. ಹಂಗೆ ನಮ್ಮಮ್ಮ ಅಲ್ಲಿ ರಂಗೋಲಿ ಬಿಡಿಸ್ತವ್ರೆ. ಜೊತೆಗೆ ಹಂಗೆ ಒಳಗಡೆ ಅಂಗಡಿದು ನಿಮಗೆ ಅವಾಗಲೇ ತೋರಿಸಿದ್ದೆ, ಅಲ್ಲಿ ಆ ಕಡೆದು ಅದನ್ನೂ ತೋರಿಸಾಯ್ತು. ಇವಾಗ ಪೂಜೆ ಮಾಡೋದೊಂದು ಬಾಕಿ ಇದೆ. ಪೂಜೆ ಮಾಡಿ ಎಲ್ಲರನ್ನೂ ಕರಿಬೇಕು ಪೂಜೆಗೆ, ಅದೊಂದು ಬಾಕಿ ಇದೆ. ಆಮೇಲೆ ಅದಾದಮೇಲೆ ನಿಮಗೆ ಸಿಗ್ತೀನಿ ಗಾಯ್ಸ್. ಈಗ ಹಂಗೆ ಇಲ್ಲಿ ಸ್ವೀಟು ಬೂಂದಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಬಂದವ್ರಿಗೆ ಕೊಡೋದಕ್ಕೆ. ಇಲ್ಲಿ ನಮ್ಮಪ್ಪ ಪೂಜೆ ಮಾಡ್ತಿದ್ದಾರೆ. ಈಗ ಇಲ್ಲಿ ಸ್ವೀಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಈಗ ಸ್ವೀಟ್ ಎಲ್ಲ ಒಂದು ಟ್ರೇಗೆ ಜೋಡಿಸ್ಬೇಕು. ಒಂದು ಟ್ರೇಗೆ ಸ್ವೀಟ್ ಎಲ್ಲ ಜೋಡಿಸ್ಬಿಟ್ಟು ಪೂಜೆ ಮಾಡಿ ಗಾಡಿಗೆ ನಿಂಬೆಹಣ್ಣು ಕಟ್ಟಿ ನಿಂಬೆಹಣ್ಣು ಹಚ್ಚೋದು ಈಗ ನೆಕ್ಸ್ಟು ಗೈಸ್. ಹಂಗೆ ಇಲ್ಲಿ ಪೂಜೆ ಎಲ್ಲ ಆಯಿತು. ಈಗ ಗಾಡಿಗಳಿಗೆ ನಿಂಬೆಹಣ್ಣು ಕಟ್ಟಬೇಕು. ಅಲ್ಲಿ ಕಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಿಂಬೆಹಣ್ಣೆಲ್ಲ ತಗೊಂಡು ಈಗ ನಿಂಬೆಹಣ್ಣಲ್ಲಿ ಇದೆ, ಪೂಜೆ ಹತ್ರ ಇದೆ, ಅದನ್ನು ತಾಂಡಿ ಗಾಡಿ ಹತ್ರ ಕಟ್ಟೋಕ್ಕೆ ಹೊರಡ್ತೀವಿ. ಈಗ ನಿಂಬೆಹಣ್ಣಲ್ಲಿ ಕೊಡು. ಈಗ ಬನ್ನಿ ಗಾಡಿ ಕಟ್ಟೋಣ. ಈಗ ಹಂಗೆ ಈಗ ನಮ್ಮ ಬೈಕಿಗೆ ಕಟ್ಟೋಣ ಅಂತ ಬಂದಿವಿ. ಈಗ ಕೆಳಗಡೆ ಕಟ್ಟಬೇಕು. ಬನ್ನಿ ಈಗ ಕಟ್ಟೋಣ. ಇದಕ್ಕೆ ಇಟ್ಕೊಂಡು ಇದು ಎಲ್ಲಿ ಕಟ್ಟೋದು ಅಂತಾನೆ ಕನ್ಫ್ಯೂಷನ್. ಅದಕ್ಕೆ ಕೆಳಗಡೆ ರೇಡಿಯೇಟರ್ ಗಾರ್ಡ್ ಹತ್ರ ಇರುತ್ತಲ್ಲ, ಅಲ್ಲಿ ಕಟ್ತಾ ಇದ್ದೀವಿ. ಗೈಸ್ ಹಂಗೆ ಈಗ ಬೈಕಿಗೆ ಕಟ್ಟಾಯಿತು ನಿಂಬೆಹಣ್ಣೆಲ್ಲ. ಈಗ ನಮ್ಮೆಲ್ಲ ಕಾರಿಗೆ ಮತ್ತು ಉಳಿದಿದ್ದು 2 ಬೈಕು ಮತ್ತು ಸ್ಕೂಟಿಗೆ ಕಟ್ಟಬೇಕು. ಅದೆರಡಕ್ಕೂ ಕಟ್ಬಿಟ್ಟು ನಿಮಗೆ ಒಂದೇ ಸರಿ ಪೂಜೆ ಎಲ್ಲ ಮಾಡಾಯಿತು. ಈಗ ಮನೆ ಕಡೆಗೆ ಹೊರಡಬೇಕು. ಮನೆಗೆ ಹೋಗಿ ತಿಂಡಿ ತಿನ್ನಬೇಕು. ನೋಡಿ ಈ ಥರ ಐತೆ. ಪೂಜೆ ಎಲ್ಲ ಮಾಡಾಯಿತು. ಆಮೇಲೆ ಈಗ ಪೂಜೆ ಎಲ್ಲ ಮುಗ್ದಾದ್ಮೇಲೆ ತಿಂಡಿ ತಿನ್ನೋಕೆ ಮನೆಗೆ ಹೋಗ್ತೀವಿ. ಅಲ್ಲಿಂದ ನಿಮಗೆ ಇನ್ನೊಂದು ಪ್ಲೇಸಿಗೆ ಕರ್ಕೊ ಹೋಗ್ತೀನಿ. ಅದು ಯಾವ ಪ್ಲೇಸು ಅಂತ ನಿಮಗೆ ಹೋಗ್ತಾನೆ ಹೇಳ್ತೀನಿ. ಈಗ ನಾನು ನಿಮಗೆ ಎಲ್ಲ ಹೊರಟಿದ್ದೀನಿ ಅಂತ ಅಂದಲ್ಲ. ಈಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾವು ಇವಾಗ ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಮಹೇಂದ್ರ ಶೋರೂಮ್ಗೆ. ನಮ್ಗೆ ಗೊತ್ತಿರೋ ಅಣ್ಣ ಒಬ್ಬರು ಕಾರ್ ತಗೊಂತಾರೆ, ಅದಕ್ಕೆ ಕರೆದಿದ್ರು. ಈಗ ಅಲ್ಲಿಗೆ ಹೊರಟಿದ್ದೀವಿ. ಬನ್ನಿ ಈಗ ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಮನೆ ಹತ್ರದಿಂದ ಮಹೇಂದ್ರ ಶೋರೂಮಿಗೆ ಬಂದಾಯಿತು. ಇವಾಗ ಒಳಗಡೆ ಹೋಗೋಣ. ಒಳಗಡೆ ಹೋಗ್ಬಿಟ್ಟು ಈಗ ನೋಡೋಣ ಏನೇನು ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಕಾರ್ ಡೆಲಿವರಿಗೆ ಅಂತ. ಆಲ್ರೆಡಿ ಆ ಅಣ್ಣವರೆಲ್ಲ ಒಳಗಡೆ ಹೋಗಿದ್ದಾರೆ. ಬನ್ನಿ ಈಗ ನಾವು ಒಳಗಡೆ ಹೋಗೋಣ.
ಬನ್ನಿ ಸ್ಮೈಲ್ ಇರಲಿ. ಹೀಗೆ ಈ ಕಡೆ ನಿಂತ್ಕೊಳ್ಳಿ. ಹಾಂ ಓಕೆ, ಈ ಕಡೆಗೆ ನೋಡಿ. ಸ್ಮೈಲ್. ಕರಿಬೇಕಿತ್ತು, ಪಾಪು ಕರಿಬೇಕಿತ್ತು ಈ ಕಡೆಗೆ ನೋಡೋಕೆ. ನೀವು ಫೋರ್ಸ್ ಮಾಡಬೇಡಿ. ನೋಡು ಅಂತ ಅಲ್ಲ, ನೀವು ಒಟ್ಟಿನಲ್ಲಿ ಈ ಕಡೆ ಕ್ಯಾಮ್ರಾ ನೋಡ್ತೀರಿ, ನೀವು ಕ್ಯಾಮ್ರಾ ನೋಡ್ತೀರಿ, ಪಾಪು ನಾನೇ ಬಿಡ್ತೀನಿ. ಬಿಡ ಶೋರೂಮ್ ಹತ್ರ ಹೋಗಿ ಅಲ್ಲಿ ಡೆಲಿವರಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ಮನೆ ಕಡೆಗೆ. ನಿಮಗೆ ನಾನು ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ಇವತ್ತು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಮಿಸ್ಟರ್ 13 ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಇನ್ಸ್ಟಾ ಪೇಜಲ್ಲೂ ಫಾಲೋ ಮಾಡಿ ಗೈಸ್. ಓಕೆ ಗೈಸ್, ಥ್ಯಾಂಕ್ ಯು, ಲವ್ ಯು ಬಾಯ್ಸ್, ಬಾಯ್ ಬಾಯ್.